ಮಂತ್ರ ಕುತಂತ್ರ ನಿಲ್ಲೋ ತರ ಕಾಣ್ತಿಲ್ಲ. ಇವಳ ಹುಚ್ಚಾಟಕ್ಕೆ ಬಲಿಯಾಗ್ತಿರೋದು ವೈಷ್ಣವ್ ಲಕ್ಷ್ಮಿ ಜೀವನ. ಹೌದು, ಇದೀಗ ಲಕ್ಷ್ಮಿ ಬಾರಮ್ಮ ಸೀರಿಯಲ್ನಲ್ಲಿ ಕಾವೇರಿ ಜೈಲಿನಿಂದ ಮನೆಗೆ ಬಂದಿದ್ದಾಳೆ. ಮನೆಗೆ ಕಾಲಿಡ್ತಿದ್ದಂತೆ ಲಕ್ಷ್ಮಿ ವಿರುದ್ಧ ಸಮರ ಸಾರಿದ್ದಾಳೆ. ವೈಷ್ಣವ್ನನ್ನ ಮಾತಲ್ಲೇ ಮರಳು ಮಾಡಿ ತನ್ನ ಪರ ಮಾಡಿಕೊಂಡಿದ್ದಾಳೆ. ಬಳಿಕ ಲಕ್ಷ್ಮಿಯ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಮನೆಯಿಂದ ಆಚೆ ಹಾಕಿದ್ದಾಳೆ. ಹಾಗಾದ್ರೆ ವೈಷ್ಣವ್ ಲಕ್ಷ್ಮಿ ಮೇಲೆ ನಂಬಿಕೆ ಕಳೆದುಕೊಂಡ? ಕಾವೇರಿ ಮಾತು ಕೇಳ್ಕೊಂಡು ಹೆಂಡತಿಗೆ ಡಿವೋರ್ಸ್ ಕೊಡ್ತಾನಾ? ವೈಷ್ಣವ್ ಬಾಳಲ್ಲಿ ಬರ್ತಿರೋ ಹೊಸ ಹುಡುಗಿ ಯಾರು? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಸದ್ಯ ರೋಚಕ ತಿರುವು ಪಡ್ಕೊಂಡಿದೆ. ಕಾವೇರಿ ಈಗ ಜೈಲಿನಿಂದ ಮನೆಗೆ ಬರ್ತಿದ್ದಂತೆ ತನ್ನ ಹಾವಳಿ ಶುರು ಮಾಡ್ಕೊಂಡಿದ್ದಾಳೆ. ತನ್ನ ಮಗನ ಭವಿಷ್ಯ ಹಾಳಾಗ್ತಿದ್ರು ಸೊಸೆ ಮೇಲೆ ಸೇಡು ತೀರಿಸಿಕೊಳ್ಳಲು ಮುಂದಾಗಿದ್ದಾಳೆ. ಇದೀಗ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕಿದ್ದಾಳೆ. ಮನೆಯವರು ಎಷ್ಟು ಹೇಳಿದ್ರು ಯಾರ ಮಾತನ್ನ ಆಕೆ ಕೇಳ್ತಿಲ್ಲ. ಆದ್ರೆ ಹೆಂಡತಿ ಪರ ನಿಲ್ಬೇಕಾಗಿದ್ದ ವೈಷ್ಣವ್ ಕೂಡ ಯಾಕೋ ಸೈಲೆಂಟ್ ಆಗಿ ನಿಂತು ನೋಡಿದ್ದಾನೆ. ಲಕ್ಷ್ಮಿ ತನಗೆ ಇರೋ ವಿಷಯ ಹೇಳಿಲ್ಲ, ನಂಬಿಕೆ ದ್ರೋಹ ಮಾಡಿದ್ದಾಳೆ ಅಂತ ಆತ ಮುನಿಸಿಕೊಂಡಿದ್ದಾನೆ. ಲಕ್ಷ್ಮಿಗಿದು ಆಗ್ಬೇಕಾಗಿರೋದಂತ ಹೇಳಿದ್ದಾನೆ. ಮನೆಯಿಂದ ಹೊರ ಹಾಕುವಾಗ್ಲೂ ಸುಮ್ಮನೆ ನೋಡ್ಕೊಂಡು ನಿಂತಿದ್ದ. ಇದೀಗ ಸಂಕಷ್ಟದಲ್ಲಿರೋ ಲಕ್ಷ್ಮಿಗೆ ಕೀರ್ತಿಯೇ ಆಸರೆಯಾಗಿದ್ದಾಳೆ. ಕಾವೇರಿ ಲಕ್ಷ್ಮಿಯನ್ನ ಮನೆಯಿಂದ ಆಚೆ ಹಾಕ್ತಿದ್ದಂತೆ ಕೀರ್ತಿ ಲಕ್ಷ್ಮಿಗೆ ಬೆಂಬಲವಾಗಿ ನಿಂತಿದ್ದಾಳೆ. ಆಕೆಯನ್ನ ತನ್ನ ಮನೆಗೆ ಕರ್ಕೊಂಡು ಬಂದಿದ್ದಾಳೆ. ಯಾವಾಗ್ಲೂ ನಿನ್ನ ಜೊತೆಗೆ ಇರ್ತೀನಿ, ನಿನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಲಕ್ಷ್ಮಿಯನ್ನ ಸಮಾಧಾನ ಮಾಡಿದ್ದಾಳೆ ಕೀರ್ತಿ. ಈ ಎಲ್ಲ ಬೆಳವಣಿಗೆ ನೋಡಿ ವೈಷ್ಣವ್ ಅಮ್ಮನ ಮಾತು ಕೇಳಿ ಲಕ್ಷ್ಮಿಗೆ ಡಿವೋರ್ಸ್ ಕೊಡೋದು ಫಿಕ್ಸ್ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನು ವೈಷ್ಣವ್ ಮರುಮದುವೆ ಮಾಡಿಕೊಳ್ಳೋ ಬಗ್ಗೆ ಈಗಾಗಲೇ ವಾಹಿನಿ ಪ್ರೋಮೋ ರಿಲೀಸ್ ಮಾಡಿದೆ. ಆದ್ರೆ ವೈಷ್ಣವ್ ಯಾರನ್ನ ಮದುವೆ ಆಗ್ತಿದ್ದಾನೆ, ವೈಷ್ಣವ್ ಬಾಳಲ್ಲಿ ಎಂಟ್ರಿ ಕೊಟ್ಟ ಹುಡುಗಿ ಯಾರು ಅನ್ನೋ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ. ಇದೀಗ ವೀಕ್ಷಕರು ವೈಷ್ಣವ್ನ ಮದುವೆಯಾಗಲು ಮುಂದಾಗಿರೋದು ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ವೈಷ್ಣವ್ ಎಂಗೇಜ್ಮೆಂಟ್ ಪ್ರೋಮೋವನ್ನ ಇತ್ತೀಚೆಗೆ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿತ್ತು. ಇದನ್ನ ನೋಡಿ ವೀಕ್ಷಕರು ಶಾಕ್ ಆಗಿದ್ರು. ಕಾವೇರಿ ಕುತಂತ್ರದಿಂದ ವೈಶ್ ಇನ್ನೆಷ್ಟು ಅನುಭವಿಸಬೇಕು? ಕಾವೇರಿಗೆ ಮಗನ ಲೈಫ್ಗಿಂತ ಸೇಡು ಹೆಚ್ಚಾಯ್ತಾ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ವೈಷ್ಣವ್ ಕೀರ್ತಿ ಲಕ್ಷ್ಮಿನ ಬಿಟ್ಟು ಮದುವೆ ಆಗ್ತಿರೋದು ಯಾರನ್ನ ಅನ್ನೋ ಕ್ಯೂರಿಯಾಸಿಟಿ ವೀಕ್ಷಕರನ್ನ ಕಾಡ್ತಿತ್ತು. ಇದೀಗ ವೈಷ್ಣವ್ ಮದುವೆ ಆಗ್ತಿರೋದು ಅನನ್ಯಾಳನ್ನ ಆಗಿರ್ಬೋದಂತ ಊಹೆ ಮಾಡ್ತಿದ್ದಾರೆ. ಹೌದು, ಲಕ್ಷ್ಮಿಗೆ ತಲೆ ಕೆಟ್ಟಿದೆ ಅಂತ ಕಾವೇರಿ ರೀಟ್ರೀಟ್ ಸೆಂಟರ್ಗೆ ಸೇರಿಸಿದ್ಲು. ಈ ವೇಳೆ ವೈಷ್ಣವ್ ಮ್ಯೂಸಿಕ್ ಕಡೆ ಗಮನ ಕೊಟ್ಟಿಲ್ಲ. ಸಿಕ್ಕಿರೋ ಚಾನ್ಸ್ ಅನ್ನೆಲ್ಲ ಬಿಟ್ಟು ಕೊಟ್ಟಿದ್ದ. ಇದರಿಂದಾಗಿ ಮ್ಯೂಸಿಕ್ ಅಸೋಸಿಯೇಷನ್ ವೈಷ್ಣವ್ ಮೇಲೆ ನಿಷೇಧ ಹೇರಿದ್ರು. ಇದ್ರ ಬಗ್ಗೆ ವಿಚಾರಿಸೋಕೆ ಹೋದಾಗ ವೈಷ್ಣವ್ ಜೊತೆ ಅನನ್ಯ ಮಿಸ್ಬಿಹೇವ್ ಮಾಡಿದ್ಲು. ಲಕ್ಷ್ಮಿ ಮತ್ತೆ ವೈಷ್ಣವನ್ನ ದೂರ ಮಾಡ್ಲಿಕ್ಕೆ ಟ್ರೈ ಮಾಡಿದ್ಲು. ಹೀಗಾಗಿ ವೈಷ್ಣವನ ಮದುವೆ ಆಗ್ತಿರೋದು ಅನನ್ಯ ಆಗಿರ್ಬೋದಂತ ವೀಕ್ಷಕರು ಊಹೆ ಮಾಡಿದ್ದಾರೆ. ಸೊ ನಿಮ್ಮ ಪ್ರಕಾರ ವೈಷ್ಣವನ ಮದುವೆ ಆಗಲು ಮುಂದಾಗಿದ್ದು ಯಾರು? ಅಮ್ಮನ ಹುಸಿ ಪ್ರೀತಿಗೆ ಕರಗಿ ಲಕ್ಷ್ಮಿಗೆ ಡಿವೋರ್ಸ್ ಕೊಡ್ತಾನಾ? ಲಕ್ಷ್ಮಿ ಮುಂದೇನು ಮಾಡ್ತಾಳೆ? ಕೀರ್ತಿ ಮದುವೆ ನಿಲ್ಲಿಸಿ ಬಿಡ್ತಾಳಾ? ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.